ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದವರೆಗೆ ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 4 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4 ಗಂಟೆ 54 ನಿಮಿಷದಿಂದ ಸಂಜೆ 6 ಗಂಟೆ 25 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 22 ನಿಮಿಷದಿಂದ ಅಪರಾಹ್ನ 4 ಗಂಟೆ 54 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 38 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 10 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 24 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡ್ಬೋದು. ನಿಮ್ಮ ಪ್ರಯಾಣ ಕೂಡ ಈ ಒಂದು ದಿನದಲ್ಲಿ ಆರಂಭ ಆದರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು
ರವಿಯನ್ನ ಸರ್ಕಾರಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆಗಳು ಇರುತ್ತೆ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ದಿನ ತುಂಬಾ ಫೇವರಬಲ್ ಆಗಿರುವಂತಹ ಸನ್ನಿವೇಶಗಳು ಕೂಡ ಒದಗಿ ಬರುತ್ತೆ. ಹಾಗೆ ರವಿಯನ್ನ ಪಿತೃಕಾರಕ ಮತ್ತೆ ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ತಂದೆ ಮಕ್ಕಳ ಬಗ್ಗೆ ಈ ದಿನ ವಿಶೇಷವಾದಂತಹ ಒಂದು ಅನುಬಂಧ ಇರುತ್ತೆ, ಒಂದು ಸಂಬಂಧ ಬಹಳ ಉತ್ತಮ ರೀತಿಯಲ್ಲಿ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಅತ್ಯುತ್ತಮವಾದಂತಹ ಸಂತೋಷವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಅದರಲ್ಲೂ ನೀವು ಗುರುಹೋರಾದಲ್ಲಿ ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳಂತೂ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನೇ ತರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 36 ನಿಮಿಷದಿಂದ ರಾತ್ರಿ 7 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 15 ನಿಮಿಷದಿಂದ ರಾತ್ರಿ 2 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ದಿನ ರಾಜಕಾರಣಿಗಳು ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನ ಮಾಡಬೇಡಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ ಈ ಶನಿ ಹೋರಾದಲ್ಲಿ. ಹಾಗೆ ಈ ದಿನದಲ್ಲಿ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ನಿಮ್ಮ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ಹಾಗಾಗಿನೇ ಸ್ವಲ್ಪ ವ್ಯವಹಾರದ ಬಗ್ಗೆ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟವಾದ ಹೊರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಉತ್ತಮ ಫಲವನ್ನು ಕೊಡುತ್ತೆ. ಹಾಗಾಗಿನೇ ಈ ಹೊರಾದ ಸಮಯ ಯಾವುದು, ಮುಹೂರ್ತದ ಸಮಯ ಯಾವುದು ಅನ್ನುವಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಪಂಚಾಂಗ ಶ್ರವಣ ಮಾಡಬೇಕು. ಇಲ್ಲಿ ಪಂಚ ಅಂಗಗಳು ಅಂತ ಹೇಳಿದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚ ಅಂಗಗಳನ್ನು ನೀವು ಮನನ ಮಾಡಿಕೊಂಡು ಅದರಲ್ಲಿ ಯಾವುದು ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಇಲ್ಲ ಪಂಚಾಂಗ ಪಠಣವನ್ನು ಮಾಡಬೇಕು. ಹಾಗೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ಅದರ ಪ್ರಕಾರ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇದನ್ನ ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಇದು ಪಿತೃಪಕ್ಷ ಆರಂಭ ಆಗಿರುವಂಥದ್ದು. ಹಾಗಾಗಿ ಈ ದಿನ ಮಧ್ಯಾಷ್ಟಮಿಯನ್ನು ಆಚರಣೆ ಮಾಡುವಂತಹ ದಿನ, ಅಂದರೆ ಪಿತೃಪಕ್ಷದ ಮಧ್ಯದ ದಿನ ಇದು. ಏಕೆಂದರೆ ಈ ದಿನ ಸಪ್ತಮಿ ತಿಥಿ ಇದೆ, ಜೊತೆಗೆ ಅಷ್ಟಮಿ ತಿಥಿ ಕೂಡ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದಲೇ ಆರಂಭ ಆಗ್ತಾ ಇದೆ. ಹಾಗಾಗಿ ಮಧ್ಯಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಈ ದಿನ ರೋಹಿಣಿ ನಕ್ಷತ್ರ ಇರೋದರಿಂದ ರೋಹಿಣಿ ವ್ರತವನ್ನು ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಅಷ್ಟಮಿ ತಿಥಿ ಇರೋದರಿಂದ ಕಾಲಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರುವಂಥವರು ಈ ದಿನ ಆ ವ್ರತದ ಮುಕ್ತಾಯದ ದಿನ ಆಗಿರುವಂಥದ್ದು. ಹಾಗಾಗಿನೇ ಎಲ್ಲ ರೀತಿಯಿಂದಲೂ ಕೂಡ ಈ ದಿನ ಬಹಳ ವಿಶೇಷತೆ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಇನ್ನು ನಾಳೆಯ ದಿನ ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಸೋಮವಾರದ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಅಂದರೆ ನಾಳೆ ಮೃಗಶಿರ ನಕ್ಷತ್ರ ಇರುತ್ತೆ ಮತ್ತು ಸೋಮವಾರ ಇದೆ. ಈ ಎರಡೂ ಸಂಯೋಗ ಆದಾಗ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವಂಥದ್ದು. ಹಾಗೆ ನಾಳೆ ಬೆಳಿಗ್ಗೆ 7 ಗಂಟೆ 31 ನಿಮಿಷದಿಂದಲೇ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುತ್ತೆ. ಹಾಗಾಗಿ ನಿಮ್ಮ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಈ ಸಿದ್ಧಿಯೋಗ ಇರುವಂತಹ ಸಮಯದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯದಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಪಿತೃಪಕ್ಷ ಇದು. ಹಾಗಾಗಿ
ಪಿತೃಗಳಿಗೆ ತಿಲತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದಾದಿಗಳನ್ನು ಮಾಡುವಂಥದ್ದಕ್ಕೆ ಬಹಳ ಪ್ರಶಸ್ತವಾದಂತಹ ಪಕ್ಷ ಇದು. ಇಲ್ಲಿ ಪಕ್ಷ ಅಂತ ಹೇಳಿದ್ರೆ 15 ದಿನಗಳ ಅವಧಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಶ್ರಾದ್ದವನ್ನು ಮಾಡುವಂಥದ್ದು ಬಹಳ ವಿಶೇಷತೆ ಅನ್ನಿಸ್ಕೊಳ್ಳುವಂಥದ್ದು. ಅದರಲ್ಲೂ ನಮ್ಮ ಧರ್ಮಶಾಸ್ತ್ರದಲ್ಲಿ 96 ಬಗೆಯ ಶ್ರಾದ್ದಗಳಿದೆ. ಇದನ್ನು ಷಣ್ಣವತಿ ಶ್ರಾದ್ದಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ. ದರ್ಶ ಶ್ರಾದ್ದಗಳು 12, ಮಾಸ ಸಂಕ್ರಮಣ ಶ್ರಾದ್ದಗಳು 12, ಅಷ್ಟಕ ಶ್ರಾದ್ದಗಳು 12, ವೈಧೃತಿ ಶ್ರಾದ್ದಗಳು 13, ವ್ಯತಿಪಾತ ಶ್ರಾದ್ದಗಳು 13, ಮನ್ವಾದಿ ಶ್ರಾದ್ದಗಳು 14, ಹಾಗೆ ಯುಗಾದಿ ಶ್ರಾದ್ದಗಳು 4 ಮತ್ತು ಮಹಾಲಯ ಶ್ರಾದ್ದಗಳು 16. ಒಟ್ಟು 96 ಶ್ರಾದ್ದಗಳನ್ನು ನಮ್ಮ ಧರ್ಮಶಾಸ್ತ್ರ ಉಲ್ಲೇಖ ಮಾಡಿದೆ. ಇಲ್ಲಿ ದರ್ಶ ಶ್ರಾದ್ದ ಅಂತ ಹೇಳಿದ್ರೆ ಪ್ರತಿಯೊಂದು ಅಮಾವಾಸ್ಯೆಯ ದಿನದಲ್ಲೂ ಕೂಡ ಮಾಡುವಂತಹ ಶ್ರಾದ್ದ ಇದು. ಇನ್ನೊಂದು ಮಕರ ಸಂಕ್ರಮಣ ಶ್ರಾದ್ದ ಅಂದರೆ ಪ್ರತಿಯೊಂದು ಸೌರಮಾನ ಪ್ರಾರಂಭದಂದು ಮಾಡುವಂಥದ್ದು. ಇಲ್ಲಿ ರವಿ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣ ಮಾಡುವಂತಹ ಸಂದರ್ಭವೇ ಸಂಕ್ರಮಣ. ಹಾಗಾಗಿ ಆ ಸಂಕ್ರಮಣದ ಸಂದರ್ಭದಲ್ಲಿ ಈ ಮಾಸ ಸಂಕ್ರಮಣ ಶ್ರಾದ್ದವನ್ನು ಅಥವಾ ತರ್ಪಣವನ್ನು ಕೊಡುವಂಥದ್ದು ಇದೆ. ಇಲ್ಲಿ ಕಟಕ ಮಾಸದ ಪ್ರಾರಂಭದಲ್ಲಿ ಮಾಡುವಂಥದ್ದನ್ನ ದಕ್ಷಿಣಾಯನ ಶ್ರಾದ್ದ ಅಥವಾ ಕಟಕ ರವಿ ಸಂಕ್ರಮಣ ಶ್ರಾದ್ದ ಅಂತ ಹೇಳಿ ಕರೀತಾರೆ. ಆ ದಿನ ವಿಷ್ಣು ಹೋಮವನ್ನು ಮಾಡಬೇಕು. ಇನ್ನು ಉತ್ತರಾಯಣ ಶ್ರಾದ್ದ ಅಥವಾ ಮಕರ ರಾಶಿಗೆ ರವಿ ಬಂದಾಗ ಮಕರ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಅದು ಆ ದಿನ ಕೂಡ ವಿಷ್ಣು ಶ್ರಾದ್ದವನ್ನು ಮಾಡಬೇಕು. ಇನ್ನು ಮೇಷ ಅಂದರೆ ರವಿ ಸಂಕ್ರಮಣ ಶ್ರಾದ್ದ, ಇದು ದರ್ಶಪೂರ್ಣ ಹೋಮವನ್ನು ಮಾಡಬೇಕು. ಇನ್ನು ತುಲಾ ರಾಶಿಗೆ ರವಿ ಬಂದಾಗ ತುಲಾ ಸಂಕ್ರಮಣ ಶ್ರಾದ್ದವನ್ನು ಮಾಡಬೇಕು. ಸೌತ್ರಮಣಿ ಹೋಮವನ್ನು ಮಾಡುವಂಥದ್ದು. ಇನ್ನು ವಿಷ್ಣುಪತಿ ಅಥವಾ ವೃಷಭ ಸಂಕ್ರಮಣ ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು ಶ್ರಾದ್ದವನ್ನು ಮಾಡಬೇಕು. ಇನ್ನು ವಿಷ್ಣುವತಿ ಅಥವಾ ಸಿಂಹರಾಶಿಯ ಸಂಕ್ರಮಣ ಆದಾಗ ಅಂದರೆ ರವಿ ಸಿಂಹರಾಶಿಗೆ ಬಂದಾಗ ಮಾಡುವಂತಹ ಶ್ರಾದ್ದ, ಇದು ವೈಶ್ವೇದೇವ ಹೋಮವನ್ನು ಮಾಡಬೇಕು. ಇನ್ನು ವಿಷ್ಣುಪತಿ ಅಥವಾ ವೈಶ್ವಿಕ ರವಿ ಸಂಕ್ರಮಣ ಶ್ರಾದ್ದ, ಇಲ್ಲಿ ಈಶಾನ ಬಲಿಯನ್ನು ಮಾಡಬೇಕು. ಇನ್ನು ವಿಷ್ಣುಪತಿ ಅಥವಾ ಕುಂಭ ಸಂಕ್ರಮಣ, ಇಲ್ಲಿ ವಿರೂಪಾಕ್ಷ ಬಲಿಯನ್ನು ಮಾಡಬೇಕು. ಇನ್ನು ಷಟ್ನೀತಿ ಅಥವಾ ಮಿಥುನ ರಾಶಿ ಸಂಕ್ರಮಣ ಮಾಡುವಂಥದ್ದು, ಇದು ವಿಷ್ಣು ಬಲಿಯನ್ನು ಮಾಡಬೇಕು. ಇನ್ನು ಷಟ್ನೀತಿ ಅಥವಾ ಕನ್ಯಾ ರವಿ ಸಂಕ್ರಮಣ, ಇಲ್ಲಿ ಮಹಾಲವಂ ಶ್ರಾದ್ದವನ್ನು ಮಾಡಬೇಕು. ಇನ್ನು ಷಟ್ನೀತಿ ಅಥವಾ ಧನುರಾಶಿ ಸಂಕ್ರಮಣ ಶ್ರಾದ್ದ ಸರ್ಪ ಬಲಿಯನ್ನು ಮಾಡಬೇಕು. ಇನ್ನು ಷಟ್ನೀತಿ ಅಥವಾ ಮೀನ ರವಿ ಸಂಕ್ರಮಣ ಶ್ರಾದ್ದ, ಇದು ಅಷ್ಟಕ ಬಲಿ ಮತ್ತೆ 12 ಸಂಕ್ರಮಣ ಶ್ರಾದ್ದಗಳು ಇರುವಂಥದ್ದು. ಇಲ್ಲಿ ರವಿ ಹೊಸ ರಾಶಿಯನ್ನು ಪ್ರವೇಶ ಮಾಡಿದಾಗ ಆ ದಿನದಂದು ಮಾಡುವಂಥ ಸಂಕ್ರಮಣ ಶ್ರಾದ್ದಗಳಿದು. ಇನ್ನು ಅಷ್ಟಕ ಶ್ರಾದ್ದಗಳು 3ನೇ ವಿಧ ಇದು. ಇಲ್ಲಿ ಮಾರ್ಗಾಳಿ, ಪುಷ್ಯ, ಮಾಘ, ಪಾಲ್ಗುಣ ಮಾಸಗಳ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿಗಳಲ್ಲಿ ವರಸೆಯಾಗಿ ವಿಧಿಯಂತ ತ್ರಿಷ್ಟೋಷ್ಟಕ, ಅಷ್ಟಕ ಮತ್ತೆ ಅನ್ವಷ್ಟಕ ಅನ್ನುವಂಥ ಹೆಸರಿನಲ್ಲಿ ಮಾಡುವಂಥ ಶ್ರಾದ್ದಗಳು. ಇನ್ನು ಮುಂದಿನ ವಿಧಾನ ಅಂತ ಹೇಳಿದ್ರೆ ಅದು ವೈಧೃತಿ ಅಥವಾ ವ್ಯತಿಪಾತ ಶ್ರಾದ್ದಗಳು. ಇಲ್ಲಿ ತಿಥಿ, ವಾರ, ನಕ್ಷತ್ರದಂತೆ ವಿಷ್ಕುಂಭ ಮುಂತಾದ 27 ಯೋಗಗಳು ಇರುತ್ತಲ್ಲ, ಅವುಗಳಲ್ಲಿ 17ನೇ ಯೋಗ ವ್ಯತಿಪಾತ ಯೋಗ, 27ನೇ ಯೋಗ ವೈಧೃತಿ ಯೋಗ. ಇಲ್ಲಿ ವಿಷ್ಕಂಭ ಮೊದಲಾದಂತಹ ಯೋಗಗಳು ಒಂದು ಸುತ್ತು ಬರಲಿಕ್ಕೆ 27 ದಿನಗಳಾಗುತ್ತೆ. ಹಾಗಾಗಿ ವರ್ಷದಲ್ಲಿ 13 ಬಾರಿ ಇದು ತಿರುಗಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಈ 13 ವೈಧೃತಿ ದಿವಸಗಳಲ್ಲೂ ಕೂಡ ಮಾಡುವಂತಹ ಶ್ರಾದ್ದಗಳು ವೈಧೃತಿ ಶ್ರಾದ್ದಗಳು ಅಂತ ಹೇಳಿ ಕರೀತಾರೆ. ಇನ್ನು ವ್ಯತಿಪಾತ ದಿನಗಳಲ್ಲಿ ಮಾಡುವಂತಹ ಶ್ರಾದ್ದ ಏನಿದೆ ಅದು ವ್ಯತಿಪಾತ ಶ್ರಾದ್ದ. ಇನ್ನು ಮನ್ವಾದಿ ಶ್ರಾದ್ದ ಅಂದರೆ ಬ್ರಹ್ಮನ ಆಯಸ್ಸಿನಲ್ಲಿ ಪ್ರತಿಯೊಂದು ಹಗಲಿನಲ್ಲೂ ಕೂಡ 14 ಮನ್ವಂತರಗಳಿರುತ್ತೆ. ಸ್ವಯಂಭುವಿನ ಮನುವಿನಿಂದ ಆರಂಭ ಮಾಡಿ ಸ್ವಾರೋಷಿಸರು, ಉತ್ತಮರು, ತಾಮಸರು, ರೈವಕರು ಹಾಗೆ ಸಾಕ್ಷಾಶರು ಅನ್ನುವಂಥ ಮನುಗಳ ಮನ್ವಂತರ ಮುಗಿದು 7ನೇ ಮನು ವೈವಸ್ವತರ ಆಡಳಿತ ಕಾಲ ನಡೀತಾ ಇರುವಂಥದ್ದು. ಇದರ ಆಡಳಿತ ಪ್ರಾರಂಭವಾದಂತಹ ದಿನ ಚಾಂದ್ರಮಾನದಂತೆ ಪಕ್ಷ, ಮಾಸ, ತಿಥಿ ಇಲ್ಲಿ ಬರುತ್ತೆ. ಇದನ್ನ ಮನ್ವಾದಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರುವಂಥದ್ದಿದೆ. ಪಂಚಾಂಗದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅಶ್ವಿನಿ ಮಾಸದ ಶುಕ್ಲ ನವಮಿಯ ದಿನ ಸ್ವಯಂಭುವಿನ ಮನ್ವಾದಿ, ಕಾರ್ತಿಕ ಶುದ್ಧ ದ್ವಾದಶಿ ಸ್ವಾರೋಷಿತ ಮನ್ವಾದಿ, ಚೈತ್ರ ಮಾಸದ ಶುಕ್ಲ ತೃತೀಯ ಉತ್ತಮ ಮನ್ವಾದಿ, ಭಾದ್ರಪದ ಶುಕ್ಲ ತೃತೀಯ ಮನ್ವಾದಿ, ಇನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ರೈವತ ಮನ್ವಾದಿ, ಆಷಾಢ ಮಾಸದ ಶುಕ್ಲ ಏಕಾದಶಿ ಸಾಕ್ಷಸ ಮನ್ವಾದಿ,
ಇನ್ನು ಮಾಘ ಮಾಸದ ಶುಕ್ಲ ಸಪ್ತಮಿ ವೈವಸ್ವತ ಮನ್ಮಾದಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಸೂರ್ಯ ಸಾವರ್ಣಿ ಮನ್ಮಾದಿ, ಇನ್ನು ಕಾರ್ತೀಕ ಮಾಸದ ಪೌರ್ಣಮಿ ದಕ್ಷ ಸಾವರ್ಣಿ ಮನ್ವಾದಿ, ಇದನ್ನೇ ಇಂದ್ರ ಸಾವರ್ಣಿ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇನ್ನು ಫಾಲ್ಗುಣ ಮಾಸದ ಹುಣ್ಣಿಮೆ ಬ್ರಹ್ಮ ಸಾವರ್ಣಿ ಮನ್ವಾದಿ, ಆಷಾಢ ಮಾಸದ ಹುಣ್ಣಿಮೆ ಅಗ್ನಿ ಸಾವರ್ಣಿ ಮನ್ವಾದಿ, ಇನ್ನು ಫಾಲ್ಗುಣ ಮಾಸದ ಅಮಾವಾಸ್ಯೆ ರುದ್ರ ಸಾವರ್ಣಿ ಮನ್ವಾದಿ, ಹಾಗೆ ಜ್ಯೇಷ್ಠ ಮಾಸದ ಪೌರ್ಣಮಿ ಭದ್ಯ ಮನ್ವಾದಿ, ಇನ್ನು ಚೈತ್ರ ಮಾಸದ ಪೌರ್ಣಮಿ ರೌಚ್ಯ ಮನ್ವಾದಿ ಅಂತ ಹೇಳಿ ಕರೀತಾರೆ. ಈ ದಿನಗಳಲ್ಲಿ ಶ್ರಾದ್ದ ಮಾಡುವಂಥದ್ದು ಮನ್ವಾದಿ ಶ್ರಾದ್ದಗಳು ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಚಾಂದ್ರಾಯಣ ಹೋಮವನ್ನ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಯುಗಾದಿ ಶ್ರಾದ್ದ, ಇಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೆ ಕಲಿಯುಗ ಅನ್ನುವಂಥ 4 ಯುಗಗಳು ಪ್ರಾರಂಭವಾದಂತಹ ದಿನವನ್ನ ಯುಗಾದಿ ಅಂತ ಹೇಳಿ ಕರೀತಾರೆ. ಆ ದಿನ ಮಾಡಲಾಗುವಂತಹ ಶ್ರಾದ್ದ ಯುಗಾದಿ ಶ್ರಾದ್ದ. ಇನ್ನು ಈ 4 ಯುಗಗಳು ಪ್ರಾರಂಭವಾಗುವಂತಹ ದಿನಗಳು ಯಾವ್ಯಾವುದು ಅಂತ ಹೇಳಿದ್ರೆ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಕೃತಯುಗಾದಿ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ತ್ರೇತಾಯುಗಾದಿ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದ್ವಾಪರ ಯುಗಾದಿ, ಇನ್ನು ಮಾಘ ಮಾಸದ ಅಮಾವಾಸ್ಯೆ ಅಂದ್ರೆ ಫಾಲ್ಗುಣ ಅಮಾವಾಸ್ಯೆ ಅನ್ನುವಂಥದ್ದು ಇದು ಕಲಿಯುಗಾದಿ. ಇಲ್ಲಿ ದರ್ಶ ಹೋಮವನ್ನು ಮಾಡಬೇಕು ಈ ಯುಗಾದಿಯ ದಿನ ಶ್ರಾದ್ದ ಮಾಡುವಂಥವ್ರು ಅನ್ನುವಂಥ ವಿಚಾರ ಇದೆ. ಇನ್ನು ಮಹಾಲಯ ಶ್ರಾದ್ದ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಕನ್ಯಾ ರಾಶಿಯಲ್ಲಿ ಸೂರ್ಯ ಪ್ರವೇಶ ಆದಾಗ ನಡೆಯುವಂಥ ಮಹಾಲಯ ಪಕ್ಷ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಅದು ಮಹಾಲಯ ಪಕ್ಷ ಮಾಸ. ಇದು ಈ ಮಹಾಲಯ ಪಕ್ಷ ಸಾಮಾನ್ಯವಾಗಿ 15 ಅಥವಾ 16 ದಿನಗಳು ಇರುತ್ತೆ. ಇಲ್ಲಿ ಈ ಪಕ್ಷ ಮಾಸದ ವಿಶೇಷತೆ ಅಂತ ಹೇಳಿದ್ರೆ, ಪಿತೃಹೋತದಲ್ಲಿರುವಂತಹ ಪೂರ್ವ ಪುರುಷರು ಯಮನ ಅನುಮತಿಯನ್ನ ಪಡ್ಕೊಂಡು ಭೂಮಿಗೆ ಬಂದು ತಾವೇ ಬಯಸಿ ತಮ್ಮ ಸಂತತಿಯವರು ಕೊಡುವುದನ್ನ ಪೂರ್ಣ ತೃಪ್ತಿಯೊಂದಿಗೆ ಸ್ವೀಕರಿಸಿ ಮತ್ತೆ ವಾಪಸ್ಸು ತೆರಳುತ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಆಷಾಢ ಮಾಸದ ಕೃಷ್ಣ ಪ್ರಥಮೆಯಲ್ಲಿ ಆರಂಭ ಮಾಡಿ 5 ಪಕ್ಷಗಳು ಅವರ ಪಿತೃರೋರವನ್ನು ಬಿಟ್ಟು ಹೊರಗೆ ಈ ಭೂಮಿಗೆ ಬರೋದ್ರಿಂದ ಅವರ ಸಾನ್ನಿಧ್ಯ ಶೀಘ್ರವಾಗಿ ದೊರೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಕೃಷ್ಣ ಪಕ್ಷದ ಪ್ರಥಮೆಯಿಂದ ಶುಕ್ಲ ಪಕ್ಷದ ಪ್ರಥಮೆಯವರೆಗೆ ಮುಖ್ಯ ಕಾಲ. ಅದರಲ್ಲಿ ಕೃಷ್ಣ ಪಂಚಮಿಯಿಂದ ಆರಂಭ ಮಾಡಿ ಶುಕ್ಲ ಪಕ್ಷದ ಪಂಚಮಿಯವರೆಗೆ, ಕೃಷ್ಣ ಅಷ್ಟಮಿಯಿಂದ ಶುಕ್ಲ ಅಷ್ಟಮಿಯವರೆಗೆ ಇರುವಂತಹ ಕಾಲ ಸರಿಯಾದಂತಹ ಕಾಲ. ಈ ಸಂದರ್ಭದಲ್ಲಿ ದರ್ಶ ಹೋಮವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ 96 ಶ್ರಾದ್ದಗಳಲ್ಲಿ ಈ ದರ್ಶ, ಸಂಕ್ರಮಣ, ಮಹಾಲಯ ಇವು ಬಹಳ ಮುಖ್ಯವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಅಷ್ಟಕವನ್ನು ಕೂಡ ಕೆಲವರು ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ಆದರೂ ಕೂಡ ಈ ದರ್ಶವು ಸಂಕ್ರಮಣವು ಒಂದೇ ದಿನದಲ್ಲಿ ಸಂಭವಿಸಬಹುದು. ಹಾಗಾಗಿ ಈ ದರ್ಶ ಶ್ರಾದ್ದದಲ್ಲಿ, ಸಂಕ್ರಮಣ ಶ್ರಾದ್ದದಲ್ಲಿ ಪಿತೃವರ್ಗದವರು 3, ಮಾತಾಮಹ ವರ್ಗದವರು 3 ಅಂತ ಹೇಳಿ 6 ಜನ ಉದ್ದೇಶ್ಯ ದೇವತೆಗಳನ್ನ ನಾವು ಆಹ್ವಾನಿಸಬೇಕು. ಅದರಿಂದ ಒಂದರಲ್ಲಿ ಮತ್ತೊಂದು ಆಗಬಹುದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ದರ್ಶ ನಿತ್ಯದ ಬಗೆಯಲ್ಲಿರುತ್ತೆ, ಸಂಕ್ರಮಣ ನೈಮಿತ್ತಿಕ ಬಗೆಯಲ್ಲಿರುತ್ತೆ. ನಿತ್ಯದಕ್ಕಿಂತಲೂ ಕೂಡ ನೈಮಿತ್ತಿಕ ಬಹಳ ಉಳ್ಳದ್ದು. ಆದ್ರಿಂದಲೇ ನೈಮಿತ್ತಿಕವಾದಂತಹ ಸಂಕ್ರಮಣವನ್ನು ಮಾಡಿದ್ರೆ ಸಾಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಈ ಮಹಾಲಯ ಶ್ರಾದ್ದದಲ್ಲಿ ಮಾತ್ರ ವರ್ಗ, ಪಿತೃವರ್ಗ, ಮಾತೃವರ್ಗಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಹಾಗಾಗಿ ಅಮಾವಾಸ್ಯೆಯ ದಿನ ಮಹಾಲಯವನ್ನ ಮಾಡೋದ್ರಿಂದ, ಒಂದರಲ್ಲಿ ಮತ್ತೊಂದನ್ನು ಸೇರಿಸುವುದರಿಂದ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಮಾಡದೆ ಒಂದೇ ದಿನ ಸರ್ವ ಪಿತೃಗಳನ್ನು ಕೂಡ ಆರಾಧನೆ ಮಾಡಬಹುದು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಮಹಾಲಯ ಪಕ್ಷದಲ್ಲಿ ತನ್ನ ಪಿತೃ, ಮಾತೃ ಗತಿಸಿದಂತಹ ತಿಥಿ ಏನಾದರೂ ಬಂದ್ರೆ ಅದು ಸರ್ವಶ್ರೇಷ್ಠವಾಗಿರುವಂಥದ್ದು. ಇಲ್ಲಿ ತಂದೆ ಜೀವಿಸಿದ್ದು, ತಾಯಿ ಏನಾದರೂ ಮರಣ ಹೊಂದಿದ್ರೆ ತಾಯಿಯ ಶ್ರಾದ್ದವನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಮಾಡಬೇಕಾದದ್ದಿಲ್ಲ ಅನ್ನುವಂಥದ್ದು ಇದೆ. ಇನ್ನು ತಾಯಿ ಜೀವಿಸಿದ್ದು, ತಂದೆ ಮರಣ ಹೊಂದಿದ್ರೆ 96 ಕೂಡ ಮಾಡಬೇಕು ಅನ್ನುವಂಥದ್ದು. ಹಾಗೆ ತರ್ಪಣವನ್ನು ಕೊಡಬೇಕು. ಇನ್ನು ಮಾತೃವರ್ಗದಲ್ಲಿ ಮಾತೃವನ್ನು ಬಿಟ್ಟು ಪಿತಾಮಹಿ, ಪ್ರಪಿತಾಮಹಿ, ಪಿತುಹು ಅಂತ ಹೇಳಿ 3 ಕೂಡ ಶ್ರಾದ್ದವನ್ನು ಮಾಡಬೇಕು. ಇನ್ನು ಈ ತರ್ಪಣದ ಸಂದರ್ಭದಲ್ಲಿ ಕೆಲವೊಂದು ವಿಶೇಷವಾದಂತಹ ನೀತಿ ನಿಯಮಗಳನ್ನ ಅನುಸರಣೆ ಮಾಡಬೇಕು. ಅದರಲ್ಲೂ ಈ ತರ್ಪಣ ಕೊಡ್ಲಿಕ್ಕೆ ಶುದ್ಧವಾದಂತಹ ನೀರು ಬೇಕು, ಕರಿ ಎಳ್ಳು ಬೇಕು, ಮತ್ತೆ ದರ್ಬೆ ಬೇಕು.
ಇಲ್ಲಿ ದರ್ಬೆಯನ್ನ ಭೂಮಿಯ ಮೇಲೆ ಹರಡಿ ಅದರ ಮೇಲೆ ಕೂರ್ಚವನ್ನ ಇಟ್ಟು ತರ್ಪಣವನ್ನ ಕೊಡಬೇಕು ಅನ್ನುವಂಥದ್ದು. ಕೆಲವರು ಎರಡೂ ವರ್ಗ ಪಿತೃಗಳನ್ನ ಅಂದ್ರೆ ಪಿತೃವರ್ಗ ಮತ್ತೆ ಮಾತಾಮಹ ವರ್ಗ ಇಬ್ಬರನ್ನು ಕೂಡ ಒಂದೇ ಕೂರ್ಚಿಯಲ್ಲಿ ಆಹ್ವಾನಿಸುವಂಥದ್ದು ಇದೆ. ಹಾಗೆ ಕೆಲವರು ಎರಡು ಕೂರ್ಚಗಳಲ್ಲೂ ಕೂಡ ಆವಾಹನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಕೂರ್ಚ ಅಂತ ಹೇಳಿದ್ರೆ ದರ್ಬೆ. ಹಾಗೆ ಈ ಕುಲಾಚಾರವನ್ನು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಎಳ್ಳು ನೀರನ್ನ ಬಲಕೈಯ ಹೆಬ್ಬೆರಳಿಗೆ ಮತ್ತೆ ತೋರು ಬೆರಳಿಗೂ ಮಧ್ಯೆ ಇರುವಂತಹ ಸ್ಥಳದಿಂದ ಹೊರಗೆ ಹೋಗುವಂತೆ ಬಿಡಬೇಕು. ಇದು ತರ್ಪಣದ ವಿಧಿ. ಹಾಗಾಗಿ ನಾವು ಬಲಗೈ ಹೆಬ್ಬೆರಳಿನಲ್ಲಿ ಮಾತ್ರ ಈ ಕರಿ ಎಳ್ಳನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಮೊದಲು ಹೆಬ್ಬೆರಳನ್ನ ನೀರಿನಿಂದ ಅದ್ದಿದ್ರೆ ನಂತರದಲ್ಲಿ ಕರಿ ಎಳ್ಳೆಣ್ಣೆಗೆ ಆ ಹೆಬ್ಬೆರಳನ್ನು ಅದ್ದಿದಾಗ ನಮಗೆ ತರ್ಪಣ ಬಿಡ್ಲಿಕ್ಕೆ ಸಾಕಷ್ಟು ಎಳ್ಳು ಸಿಕ್ಕಂತಾಗತ್ತೆ. ಇನ್ನು ಇಲ್ಲಿ ಗರಿಕೆ ಮತ್ತೆ ಅಕ್ಷತೆಯನ್ನ ಸೇರಿಸಿಕೊಂಡು ಕೆಲವರು ತರ್ಪಣವನ್ನು ಕೊಡುವಂಥದ್ದಿದೆ. ಹಾಗೆ ಶುಕ್ರವಾರ, ಭಾನುವಾರ, ಮಂಗಳವಾರ ಸೇರಿದ್ರೆ ಅದು ಅಕ್ಷತೆಯೊಂದಿಗೆ ಎಳ್ಳು ನೀರನ್ನು ಸೇರಿಸಿ ತರ್ಪಣವನ್ನು ಬಿಡಬೇಕು. ಹಾಗೆ ಸಪ್ತಮಿ, ಅಷ್ಟಮಿ, ಭಾನುವಾರ, ಶುಕ್ರವಾರ, ಜನ್ಮದಿನ ಈ ದಿನಗಳಲ್ಲಿ ಮನೆಯೊಳಗೆ ತರ್ಪಣ ಮಾಡದೆ ನದಿ ಅಥವಾ ಕೊಳದ ದಂಡೆಯಲ್ಲಿ ಈ ತರ್ಪಣದ ವಿಧಿಗಳನ್ನು ಮುಗಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಹೆಬ್ಬೆರಳು ಮತ್ತೆ ತೋರು ಬೆರಳುಗಳನ್ನು ಸೇರಿಸಿ ಎಳ್ಳನ್ನ ತೆಗಿಬಾರದು ಅನ್ನುವಂಥದ್ದಿದೆ. ಹಾಗಾಗಿ ಬಲಗೈ ಹೆಬ್ಬೆರಳ ತಳಭಾಗದಲ್ಲಿ ಎಳ್ಳನ್ನು ನಿಲ್ಲಿಸ್ಕೊಳ್ಬೇಕು. ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಬಲಗೈಯಲ್ಲಿ ತುಂಬಿದಂತಹ ಜಲದಿಂದ ಕಲಸಿ ತರ್ಪಣವನ್ನ ನೀಡಬೇಕು ಅನ್ನುವಂಥದ್ದಿದೆ. ಇನ್ನು ಈ ತರ್ಪಣವನ್ನ ಕೃಷ್ಣ ಪಕ್ಷದ ಪ್ರಥಮೆಯಿಂದ ಶುಕ್ಲ ಪಕ್ಷದ ಪ್ರಥಮೆಯವರೆಗೂ ಕೂಡ ನೀಡಬಹುದು ಅನ್ನುವಂಥದ್ದಿದೆ. ಅದರಲ್ಲೂ ವಿಶೇಷವಾಗಿ ಮಹಾಭರಣಿ ತಿಥಿಯಂದು, ಮಧ್ಯಾಷ್ಟಮಿಯಂದು, ಗಜಚ್ಛಾಯೆ, ಮಹಾವ್ಯತಿಪಾತ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲೂ ಕೂಡ ಇದನ್ನ ಅಂದ್ರೆ ತರ್ಪಣವನ್ನು ಕೊಡಬಹುದು ಅನ್ನುವಂಥದ್ದು. ಇನ್ನು ವ್ಯತಿಪಾತ, ಮಹಾಭರಣಿ, ಮಧ್ಯಾಷ್ಟಮಿ, ದ್ವಾದಶಿ, ಗಜಚ್ಛಾಯೆ, ಮಾತಾ ಅಥವಾ ಪಿತ, ಶ್ರಾದ್ದ, ತಿಥಿ ಇವುಗಳನ್ನು ಬಿಟ್ಟು ಇತರ ದಿನಗಳಲ್ಲಿ ಮಾಡಬಹುದು. ಇನ್ನು ಮಹಾಲಯ ಪಕ್ಷದಲ್ಲಿ ನಮ್ಮಲ್ಲಿ ಗತಿಸಿರುವಂತಹ ಎಲ್ಲರಿಗೂ ಕೂಡ ಶ್ರಾದ್ದವನ್ನ ಮಾಡಬೇಕು ಅಥವಾ ತಿಲತರ್ಪಣವನ್ನ ನೀಡಬೇಕು ಅನ್ನುವಂಥದ್ದಿದೆ. ನಂತರವೇ ಮಹಾಲಯ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ಬಂಧುಗಳೇ, ಕನ್ಯಾ ರಾಶಿಗೆ ರವಿ ಬಂದಾಗ ಈ ಪಕ್ಷ ಮಾಸವನ್ನು ಆಚರಣೆ ಮಾಡುವಂಥದ್ದು ಸರ್ವಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಕೇಳಿದ್ವಿ. ಹಾಗಾಗಿನೇ ಇದೇ ತಿಂಗಳ 17ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇದೆ. ಆ ದಿನದಿಂದ ಅಮಾವಾಸ್ಯೆಯ ದಿನದವರೆಗೂ ಕೂಡ ತಿಲತರ್ಪಣವನ್ನು ಕೊಡಲಿಕ್ಕೆ, ನಮ್ಮ ಹಿರಿಯರನ್ನ ಸ್ಮರಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಇದು. ಹಾಗಾಗಿ ಈ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ನಾವು ತಿಳಿಸಿದಂತೆ 96 ವಿಧದ ಶ್ರಾದ್ದಗಳನ್ನ ಅಥವಾ ತರ್ಪಣಗಳನ್ನ ನೀಡಬೇಕು ಅನ್ನುವಂಥದ್ದಿದೆ. ಆದರೆ ಇದು ವರ್ಷದಲ್ಲಿ ಎಲ್ಲ ಕಾಲಗಳಲ್ಲೂ ಕೂಡ ಅನುಸರಣೆ ಮಾಡುವಂಥದ್ದು ಕೆಲವರಿಗೆ ಕಷ್ಟ ಸಾಧ್ಯ. ಅದಕ್ಕಾಗಿನೇ ಈ ಪಕ್ಷ ಮಾಸದಲ್ಲಾದರೂ ಕೂಡ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು. ಅದರಲ್ಲೂ ಮಹಾಲಯದ ಸಂದರ್ಭದಲ್ಲಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ತರ್ಪಣವನ್ನು ನೀಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಪಿತೃಶಾಪದಿಂದ ಮುಕ್ತರಾಗಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ. ಇದನ್ನ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ದಿನ. ಅದಕ್ಕಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಜೊತೆಗೆ ಕೆಲಸಗಳು ಕೂಡ ನಿಧಾನವಾಗಿ ಆರಂಭ ಆಗುವಂಥದ್ದು ಇರುತ್ತೆ. ಇನ್ನು ಸ್ತ್ರೀ ವರ್ಗದವರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಸನ್ನಿವೇಶ ಬಂದಾಗ ಬಹಳ ಜಾಣತನದಿಂದ ನೀವು ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆಪ್ತ ಮಿತ್ರರ ಜೊತೆ ಕೂಡ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಆರಂಭ ಆಗುತ್ತೆ. ಇನ್ನು ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ. ಪದೇ ಪದೇ ನೀವು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇರಲ್ಲ. ಇದು ಇಲ್ಲ ಅಂದಾಗ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು. ಅದರ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ. ಇನ್ನು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭವನ್ನು ಪಡೆಯುವಂಥದ್ದಿದೆ. ಎಲ್ಲದರಲ್ಲೂ ಕೂಡ ಅಲ್ಪಕ್ಕೆ ನೀವು ತೃಪ್ತಿ ಆಗಬೇಕು, ಅಲ್ಲೇ ಸೆಟ್ಲ್ ಆಗಬೇಕು ಅನ್ನುವಂಥದ್ದಿದೆ. ಹಾಗೆ ಈ ದಿನ ಧೈರ್ಯದಿಂದ ನಿಮ್ಮ ಒಂದು ಸ್ಪರ್ಧೆಯಲ್ಲಾಗಲಿ
ಅಥವಾ ಯಾವುದೇ ಕಾಂಪಿಟೇಷನಲ್ಲಾಗಲಿ ಅಲ್ಲಿ ಗೆಲುವು ನಿಮ್ಮದೇ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಯೋಜಿತ ಕಾರ್ಯಗಳು ಬಹು ನಿರೀಕ್ಷಿತ ಫಲಿತಾಂಶವನ್ನು ತಂದುಕೊಡುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಒಂದು ಆಸೆ, ಅನಿಸಿಕೆ, ಬಯಕೆಗಳು ಏನೇ ಇದ್ದರೂ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಪೂರ್ಣಗೊಳಿಸುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿರ್ತೀರಿ. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಆತ್ಮೀಯರ ಸಲಹೆಯನ್ನು ಕೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಇರುವಂಥ ಅಲ್ಪ ಸಮಯದಲ್ಲೇ ಗರಿಷ್ಠವಾಗಿ ಸಮಯವನ್ನು ಉಪಯೋಗ ಮಾಡಿಕೊಳ್ಬೇಕು. ಹಾಗೆ ನಿಮ್ಮಿಂದ 4 ಜನರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ಇರುವಂಥವ್ರಿಗೆ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಅನ್ನುವಂಥದ್ದು ಸಿಕ್ಕತ್ತೆ. ನಿಮ್ಮ ಟ್ಯಾಲೆಂಟ್ ಅಲ್ಲಿ ಗುರುತಿಸಲ್ಪಡುವಂಥದ್ದು. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರಾಗಲಿ ಸಂಬಂಧಿಕರ ಜೊತೆಯಲ್ಲಾಗಲಿ ಎಲ್ಲ ಒಂದು ಕಡೆ ಮಾತುಕತೆ ನಡೆಯುವಂಥದ್ದು ಇರುತ್ತೆ. ಈ ಮಾತು ಚರ್ಚೆಗೆ ತಿರುಗುವಂಥದ್ದು. ಹಾಗಾಗಿನೇ ಇದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ಒಂದು ಸಂಬಂಧದಲ್ಲಿ ಅತಿಯಾದಂತಹ ಭಾವನಾತ್ಮಕ ಬೆಳವಣಿಗೆಯಿಂದ ಕೇಡು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಂಬಂಧಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ಸೌಭಾಗ್ಯ ಏನಿದೆ ಅದು ನಿಮಗೆ ಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿತಶತ್ರುಗಳಿಂದ ತುಂಬ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆ ಇದೆ. ಅವರೇ ಕೆಲಸ ನಡೆಯದಂತೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಜನೆಗಳು ಏನಿದೆ, ನಿಮ್ಮ ರಹಸ್ಯವಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ಸನ್ನು ಅವರು ಕಂಡುಹಿಡ್ಕೊಳ್ಬೇಕು, ಅದರಿಂದ ನಿಮ್ಮನ್ನು ಆಟ ಆಡಿಸ್ಬೇಕು. ಇಂತಹ ಯೋಜನೆಗಳು ಅವರಲ್ಲಿ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಬೇಗ ಭಿನ್ನಾಭಿಪ್ರಾಯಗಳನ್ನು ಹೊಂದುವಂಥದ್ದು, ಜೊತೆಗೆ ನಿಮ್ಮ ಮನಃಶಾಂತಿಯನ್ನು ನೀವಾಗಿ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರದಿಂದ ಇಡೀ ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಲಾಭ ಇಲ್ಲ, ಆದರೂ ಕೂಡ ಅದನ್ನು ನಿತ್ಯ ಕರ್ಮದಂತೆ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ದೊಡ್ಡ ಮೊತ್ತದಲ್ಲಿ ಹಣವನ್ನು ಹೂಡಿಕೆ ಮಾಡಿ ವ್ಯವಹಾರಗಳನ್ನು ನಡೆಸುವಂಥ ಒಂದು ವಿಚಾರ ಏನಿದೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕಾಗತ್ತೆ. ಇನ್ನು ಭಾವನಾತ್ಮಕ ಒಂದು ಬೆಳವಣಿಗೆ ಏನಿದೆ, ಈ ಭಾವನೆಗಳು, ಈ ಅಟ್ಯಾಚ್ಮೆಂಟ್ ಅನ್ನುವಂಥದ್ದೇ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಕೊರಳ ಕುಣಿಕೆಯಾಗಿ ಸಂಭವಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಮಂತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ನಡೆಯುವಂಥ ವ್ಯವಹಾರಗಳು, ಮಾತುಕತೆಗಳು, ಚಟುವಟಿಕೆಗಳು ಅಥವಾ ಈ ಒಂದು ಒಪ್ಪಂದಗಳೇನಿದೆ ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ಮನಸ್ಸಿನಲ್ಲಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂಥ ಒಂದು ಉತ್ತರ, ಒಂದು ರೀತಿಯ ಪರಿಹಾರ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕಾರ್ಯದಲ್ಲಿ ನೀವು ಯಶಸ್ಸು ಕಾಣಲಿಕ್ಕೆ ನಿಮ್ಮ ಮನಸ್ಸೇ ಕಾರಣವಾಗಿರುವಂಥದ್ದು. ಹಾಗಾಗಿ ಉತ್ತಮ ಮನಸ್ಸು, ಆ ಮನಸ್ಸಿನ ನಿಯಂತ್ರಣ ಇರುವಂಥವರು ಈ ದಿನ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ನಿಮಗೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಮನಸ್ತಾಪಗಳಿದ್ದರೆ ಅದನ್ನು
ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ಭೂಮಿಯ ವ್ಯವಹಾರಗಳಾಗಲಿ, ರೈತರಾಗಲಿ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಒಂದು ಒಳ್ಳೆಯ ಹೆಸರನ್ನು ತರುತ್ತೆ. ಹಣಕಾಸಿನ ಚಟುವಟಿಕೆಗಳಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇದೆ. ನಿಮಗೆ ಬರಬೇಕಾದಂತಹ ಒಂದು ಪಾಲು, ಒಂದು ಷೇರು, ಅದು ನಿಮಗೆ ವಿಶೇಷವಾಗಿ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಅಜಾಗರೂಕತೆಯಿಂದ ನಿಮ್ಮ ಆರೋಗ್ಯ ಕೆಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಆತ್ಮವಿಶ್ವಾಸ ಹೊಂದಿದ್ರೆ ಸಾಕು, ಉಳಿದ ಎಲ್ಲ ಕಾರ್ಯಗಳು ಕೂಡ ತನ್ನಿಂದ ತಾನೇ ಮುಂದುವರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮನಃಶಾಂತಿ ಇರುವಂಥ ದಿನ. ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಏನೋ ಕೆಲಸ ಮಾಡಿ ಸಾಧನೆ ಮಾಡಿದಂತಹ ಒಂದು ತೃಪ್ತಿ ಈ ದಿನ ನಿಮಗೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಗುರು ಹಿರಿಯರಿಗೆ ನೀವು ಬಹಳ ವಿಧೇಯರಾಗಿ ನಡ್ಕೊಳ್ಳುವಂಥದ್ದು, ಅವರು ಹೇಳುವಂತಹ ಕೆಲವು ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ಬಹಳ ವಿಶೇಷವಾದಂತಹ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ತಿಳಿಯದಂತೆ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನೀವು ಕೊಟ್ಟಿರುವಂಥ ಒಂದು ಮಾತು, ಒಂದು ಭರವಸೆ, ಒಂದು ಪ್ರಾಮಿಸ್ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಒಪ್ಪಂದಗಳಿಗೆ ಸಹಿ ಹಾಕುವಂಥದ್ದು ಇರುತ್ತೆ. ಹಾಗಾಗಿ ಇದು ಇವತ್ತಲ್ಲ ನಾಳೆ ಬಯಲಾಗೇ ಆಗುತ್ತೆ. ತತ್ಕಾಲಕ್ಕೆ ನಿಮಗೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡ್ಬೋದು, ನಾಳೆ ನಿಮ್ಮ ಒಂದು ವಿಚಾರಗಳಲ್ಲಿ ಅದು ನಿಮ್ಮ ವರ್ಚಸ್ಸಿಗೆ ಧಕ್ಕೆ ತರುವಂಥದ್ದಾಗತ್ತೆ. ಹಾಗಾಗಿನೇ ಕೆಲವೊಮ್ಮೆ ಬಹಳ ಸೂಕ್ಷ್ಮವಾಗಿ ವಿಚಾರಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ 3ನೇಯವರ ಮಾತನ್ನು ಕೇಳಿ ಆಗಬೇಕಾದಂಥ ಕೆಲಸಕ್ಕೆ ಈ ದಿನ ನೀವಾಗಿ ಕಲ್ಲು ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಕೆಲಸಗಳಿಂದ ನಿಮಗೆ ತುಂಬ ಲಾಭ ಇದೆ. ಆದರೆ ಬೇರೆಯವರ ಒಂದು ಮಾತನ್ನು, ಅವರ ಸಲಹೆಯನ್ನು ಕೇಳೋದ್ರಿಂದ ಈ ದಿನ ಸ್ವಲ್ಪ ನಿಮ್ಮ ಒಂದು ದಿಕ್ಕನ್ನು ಬದಲಾಯಿಸುವಂಥದ್ದು ಇದೆ. ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡಿಬಿಡ್ತೀರಿ. ಇದರಿಂದ ಬರಬೇಕಾದಂಥ ಒಂದು ಲಾಭ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಆದರೆ ಈ ದಿನ ಬಹಳ ಬುದ್ಧಿವಂತಿಕೆ ಇದೆ, ಚಾಣಾಕ್ಷತನ ಇದೆ, ಅನುಭವ ಇದೆ. ಹಾಗಾಗಿ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಇಚ್ಛಾಶಕ್ತಿ ಇದೆ, ಧೈರ್ಯ ಇದೆ. ಇದರಿಂದಲೇ ಈ ದಿನ ನಿಮಗೆ ಬಹುಪಾಲು ಯಶಸ್ಸು ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಕಸಿವಿಸಿ ಇರುತ್ತೆ. ಮನಸ್ಸಿಗೆ ಏನೋ ಒಂದು ತೊಳಲಾಟ, ಏನೋ ಒದ್ದಾಟ, ಏನೋ ಎಳೆದಾಟ ಇರುವಂಥ ಸಂದರ್ಭ. ಯಾವುದೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಈ ದಿನದ ಕೆಲಸಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ನಿರ್ಧಾರ ಮಾಡುವಂಥ ವಿವೇಕ ಕೂಡ ಈ ದಿನ ನಿಮಗೆ ಇರಲ್ಲ. ಹಾಗೆ ಈ ದಿನ ಕಾರಣ ಇಲ್ಲದೆ ನಿಮ್ಮ ಹಿತಶತ್ರುಗಳ ಸಂಖ್ಯೆ ಜಾಸ್ತಿಯಾಗುವಂಥ ಸಂಭವ ಇದೆ. ಇದ್ದಕ್ಕಿದ್ದ ಹಾಗೆಯೇ ನೋಡಿ, ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲಾರದಂಥ ಒಂದು ಸಂದರ್ಭ ಒದಗಿ ಬರಬಹುದು. ಇನ್ನು ಈ ದಿನದಲ್ಲಿ ನಿಮ್ಮ ಕೈಯಲ್ಲಿ ಇರುವಂತಹ ಕೆಲಸ ಕಾರ್ಯಗಳೇನಿದೆ, ನಿಮ್ಮ ಒಂದು ಪ್ರತಿಭೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಇದನ್ನು ಆಧರಿಸಿಕೊಂಡು ನಿಮ್ಮ ಉದ್ಯೋಗವನ್ನು ಮುಂದುವರಿಸುವಂಥದ್ದು ಸೂಕ್ತ. ಇನ್ನು ಈ ದಿನ ನಿಮಗೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾರನ್ನು ನಂಬಬೇಕು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ನಿಮಗೆ ಉದ್ಭವ ಆಗುವಂಥದ್ದು. ಹಾಗೆ ಈ ದಿನ ಶುಭ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನದ ಪ್ರಯಾಣಕ್ಕೆ, ವಾಹನಕ್ಕೆ ಸ್ವಲ್ಪ ಖರ್ಚು ಹೆಚ್ಚಾಗುವಂಥದ್ದಿದೆ. 3ನೇಯವರ ವಾಹನವನ್ನು ಈ ದಿನ ಬಳಸ್ಕೊಳ್ಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ
ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ ಇರಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಆದರೆ ಈ ಗ್ರಹಗತಿಗಳು ನಿಮಗೆ ಸ್ವಲ್ಪ ವಿಮುಖವಾಗಿರೋದ್ರಿಂದ ಸಣ್ಣ ಕೆಲಸ ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಶ್ರಮ, ನಿಮ್ಮ ಸಮಯ ಕೂಡ ವೆಚ್ಚವಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಕೆಲವೊಮ್ಮೆ ಕೆಲಸಗಳು ಸಕಾಲಕ್ಕೆ ಆಗದೇ ಇದ್ದಾಗ ಮನಸ್ಸಿಗೆ ಒಂದು ರೀತಿಯ ಆತಂಕ ಇರುತ್ತೆ, ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನದ ಬಹುಪಾಲು ಕೆಲಸಗಳು ನಿಮಗೆ ನಿಧಾನವಾಗಿ ನಡೆಯೋದ್ರಿಂದ, ಕೆಲವು ಕೆಲಸಗಳು ಹಿನ್ನಡೆಯನ್ನು ಅನುಭವಿಸೋದ್ರಿಂದ ಈ ದಿನ ಆ ಕೆಲಸದ ಬಗ್ಗೆನೇ ನಿಮಗೆ ಜಿಗುಪ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರುವಂತಹ ಒಂದು ಹಂತ. ನಾಳೆಯ ದಿನ ಈ ಒಂದು ಸನ್ನಿವೇಶವೇ ಬದಲಾವಣೆ ಆಗುತ್ತೆ. ಆದರೆ ಈ ದಿನ ಮಾತ್ರ ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮ ನೆರೆಹೊರೆಯವರನ್ನಾಗಲಿ ಬಂಧು ಮಿತ್ರರನ್ನಾಗಲಿ ಈ ದಿನ ನಗುನಗ್ತಾ ಮಾತಾಡಿಸಿ. ಯಾವುದೇ ಒಂದು ಕೆಲಸದಲ್ಲಿ ಬರುವಂಥ ಫಲಿತಾಂಶಗಳು ಹೀಗೆ ಇರಲಿ ಅಂತ ಹೇಳಿ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ, ಎಕ್ಸ್ಪೆಕ್ಟೇಷನ್ ಬೇಡ. ಹಾಗಾಗಿ ಕೆಲಸ ಮಾಡುವಂಥದ್ದು ಮಾತ್ರ ನಿಮ್ಮ ಕರ್ತವ್ಯ. ಅದಕ್ಕೆ ಕೊಡುವಂಥ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಈ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ಈ ದಿನ ಮನನ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ಒಂದು ಸಂತೋಷದ ಘಟನೆ ಸಂಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಶನಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳುವಂಥದ್ದು, ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಲ್ಪ ತೃಪ್ತಿ ಇದ್ರೂ ಕೂಡ ಸಮಾಧಾನ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮ್ಮ ದೈವ ಕೃಪೆಯಿಂದ ಸಡಿಲಗೊಳ್ಳುತ್ತೆ. ಬೇಕಾದಂತಹ ಸಂಪನ್ಮೂಲಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಬಂಧುಗಳು ಮಿತ್ರರು ನಿಮಗೆ ಸಕಾಲಕ್ಕೆ ಸಹಾಯವನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಬಂಧುಗಳಿಂದ ವಿಶೇಷವಾದಂಥ ಒಂದು ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಅದು ಭೂಮಿಗೆ ಸಂಬಂಧಪಟ್ಟಂತೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೇ ಸಂಬಂಧದಲ್ಲೂ ಕೂಡ ತುಂಬ ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆ ಇದೆ. ಹಾಗಾಗಿನೇ ಈ ದಿನ ಮನಸ್ಸಿಗೆ ತುಂಬ ಸಂತೋಷ. ಅದರ ಜೊತೆಗೆ ಯಾವುದೇ ಕೆಲಸಗಳನ್ನಾದರೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಜ್ಞಾನವನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ಳಲ್ಲ. ಎಲ್ಲ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುವಂಥದ್ದು. ಇದರಿಂದ ಈ ದಿನದ ಕೆಲಸಗಳಲ್ಲಿ ಸ್ವಲ್ಪ ವಿಫಲತೆ ಉಂಟಾಗುವಂಥದ್ದು ಇರುತ್ತೆ. ಅದನ್ನು ಬಹಳ ಬೇಗ ನೀವು ರಿಪೇರಿ ಮಾಡ್ಕೊಳ್ಬೋದು, ದುರಸ್ತಿ ಮಾಡ್ಬೋದು. ಆದರೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆಯಲ್ಲಿ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭ, ಅದರಲ್ಲೂ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ನಿಮಗೆ ಯಾವುದೂ ಕೂಡ ಈ ದಿನ ಕಷ್ಟ ಅಲ್ಲ. ಎಲ್ಲವೂ ಕೂಡ ಸುಲಭದಲ್ಲೇ ಕೆಲಸಗಳು ಪ್ರಾರಂಭ ಆಗುತ್ತೆ, ಸುಲಭದಲ್ಲೇ ಅದು ಮುಕ್ತಾಯವಾಗುತ್ತೆ. ಆದರೆ ಈ ದಿನ ನಿಮಗೆ ತಿಳಿದಿರುವಷ್ಟು ವೇಗದಲ್ಲಿ ಕೆಲಸಗಳಾಗಲ್ಲ. ಅಂದರೆ ಕೆಲಸಗಳು ತುಂಬ ನಿಧಾನವಾಗಿ ನಡೀತಾ ಇರುತ್ತೆ. ಕೆಲವೊಮ್ಮೆ ನೀವು ಆಸಕ್ತಿಯನ್ನು ಕಳ್ಕೊಂಡ್ರೆ ಅಥವಾ ತಾಳ್ಮೆಯನ್ನು ಕಳ್ಕೊಂಡ್ರೆ ಈ ಕಳೆದು ಹೋಗುವಂಥ ಸಮಯ ಆಗಲಿ ಕೆಲಸ ಆಗಲಿ ಮತ್ತೆ ನಿಮಗೆ ವಾಪಸ್ಸು ಬರಲ್ಲ. ಹಾಗಾಗಿ ನಿಧಾನ ಆದರೂ ಕೂಡ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸಗಳನ್ನು ಮುಂದುವರಿಸ್ಬಿಡಿ. ಇನ್ನು ಈ ದಿನದಲ್ಲಿ ನಿಮಗೆ
ಸಾಕಾಗುವಷ್ಟು ಹಣಕಾಸಿನ ನೆರವಾಗಲಿ ಅಥವಾ ಈ ಸಂಪನ್ಮೂಲಗಳಾಗಲಿ ಬೇರೆಯವರ ಒಂದು ಸಪೋರ್ಟ್ ಅನ್ನುವಂಥದ್ದಾಗಲಿ ಸಿಕ್ಕಲಿಲ್ಲ ಅನ್ನುವಂಥ ತಳಮಳ ಉಂಟಾಗಬಹುದು. ಹಾಗೆ ಕಸಿವಿಸಿ ಕೂಡ. ಆದರೆ ಕೂಲಂಕುಷವಾಗಿ ನೋಡಿದಾಗ ನಿಮಗೆ 100 ಜನ ಇರೋದಕ್ಕೆ ಬದಲು 5 ಜನ ಇರಲಿ, ಅದು ನಿಮಗೆ ಒಳ್ಳೆಯ ಬೆಂಬಲವನ್ನು ತರುತ್ತೆ. ಹಾಗಾಗಿ ವ್ಯಕ್ತಿಗಳನ್ನಾಗಲಿ ಸಂಖ್ಯೆಗಳನ್ನಾಗಲಿ ಈ ದಿನ ಆಧರಿಸ್ಕೊಳ್ಬೇಡಿ. ಅದರಲ್ಲಿರುವಂಥ ಗುಣ, ಅದರಲ್ಲಿರುವಂಥ ಒಂದು ಸಾಮರ್ಥ್ಯ, ಇದರ ಮೇಲೆ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತೀರಿ. ಆ ತಯಾರಿ ಮಾಡುವಂತಹ ಸಂದರ್ಭ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಆ ರೀತಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಘಟನೆಗಳು ನಿಮ್ಮನ್ನು ಈ ದಿನ ಭಾವಪರವಶರನ್ನಾಗಿ ಮಾಡಿಬಿಡುತ್ತೆ. ಭಾವನೆಗಳಿಗೆ ದಾಸರಾಗ್ಬಿಡ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ತುಂಬ ಸೂಕ್ಷ್ಮತೆ ಬೇಕು. ತುಂಬ ಪ್ರಾಕ್ಟಿಕಲ್ ಆಗಿ ನಡ್ಕೊಳ್ಳುವಂಥ ಒಂದು ಅವಕಾಶಗಳನ್ನು ಸೃಷ್ಟಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅನಾನುಕೂಲತೆಗಳಿರುತ್ತೆ. ಎಲ್ಲ ಸೌಲಭ್ಯವೂ ಇದೆ, ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ನೆರವು ನೀಡುವಂಥವರು ಜೊತೆಗಿರ್ತಾರೆ. ಆದರೆ ಯಾಕೋ ಏನೋ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಇದನ್ನು ಬಿಟ್ಟು ಬೇರೊಂದನ್ನು ಮಾಡಿದರೆ ಚೆನ್ನಾಗಿತ್ತು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮಲ್ಲಿ ಯಾವುದಿಲ್ವೋ ಅದನ್ನೇ ನಿಮ್ಮ ಮನಸ್ಸು ಬಯಸುತ್ತೆ. ಇರುವಂಥದ್ದಕ್ಕೆ ಬೆಲೆ ಇಲ್ಲ, ಆದರೆ ನಿಮ್ಮಲ್ಲಿ ಯಾವುದೂ ಇರಲ್ಲ ಅಂಥದ್ದಕ್ಕೆ ಹೆಚ್ಚು ಬೆಲೆ ಕೊಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅದು ಬಂದ ಮೇಲೆ ಅದು ಕೂಡ ನಿಮಗೆ ಮಾಮೂಲಿ ವಸ್ತುವಾಗ್ಬಿಡತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲವು ಸಾಧಕ ಬಾಧಕಗಳನ್ನು ನೋಡೇ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಪ್ರತಿಸ್ಪರ್ಧಿಗಳು ನೀವು ಯಾವಾಗ ಸೋಲ್ತೀರಿ, ಯಾವಾಗ ಹಿನ್ನಡೆಯನ್ನು ಅನುಭವಿಸ್ತೀರಿ, ಯಾವಾಗ ನಷ್ಟವನ್ನು ಅನುಭವಿಸ್ತೀರಿ, ಇಂಥದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನೀವು ಎಡವಿ ಬೀಳುವಂಥದ್ದಾಗಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಹಿತಶತ್ರುಗಳು ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಇರುವಂಥ ದೋಷವನ್ನು ಹುಡುಕುವಂಥ ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಹಾಗೆ ಈ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಆಗುತ್ತೆ, ಸ್ವಲ್ಪ ಆರೋಗ್ಯ ಕೆಡುತ್ತೆ, ಜಾಗ್ರತೆ. ವ್ಯಾಪಾರಸ್ಥರಿಗೆ ತುಂಬ ಪ್ರಗತಿ ಇರುತ್ತೆ, ಅಲ್ಪ ಸ್ವಲ್ಪ ಲಾಭ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ದಿನ ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಅವ್ಯವಸ್ಥೆಯ ಹಾದಿಯನ್ನು ಹಿಡಿಯುತ್ತೆ. ಎಲ್ಲೋ ಒಂದು ಕಡೆ ಶಿಸ್ತು ಸಂಯಮ ಅನ್ನುವಂಥದ್ರ ಕೊರತೆ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಈ ದಿನ ಕ್ರಮಬದ್ಧವಾಗಿ ಆಲೋಚನೆ ಮಾಡುವಂಥ ಒಂದು ತಾಳ್ಮೆ ನಿಮಗೆ ಇರಲ್ಲ, ಪೇಷನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಎಲ್ಲವೂ ಕೂಡ ಬಹಳ ಬೇಗ ಬೇಗ ಕೆಲಸಗಳಾಗಬೇಕು, ಬೇಗ ಬೇಗ ಫಲಿತಾಂಶಗಳು ಧನಾತ್ಮಕವಾಗಿರಬೇಕು ಅನ್ನುವಂಥ ಒಂದು ಭರಾಟೆಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಯಾರೇ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೂ ಕೂಡ ನಿಮಗೆ ಕೋಪ ಬಹಳ ಬೇಗ ಬರುವಂಥದ್ದಾಗತ್ತೆ. ಹಾಗಾಗಿ ಆ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನವನ್ನು ಮರೆತು ಅಂಥ ವ್ಯಕ್ತಿಯನ್ನೇ ಸಾರಾಸಗಟಾಗಿ ತಿರಸ್ಕರಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದರೆ ಅಂತಹ ಒಂದು ದೋಷಗಳನ್ನು ಸಮಸ್ಯೆಗಳನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಬರುತ್ತೆ. ಅದನ್ನು ನೀವು ಈ ದಿನ ರೂಢಿಸ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಈ ದಿನ ನಿಮಗೆ ಸ್ವಲ್ಪ ವಿರುದ್ಧವಾಗಿ ವರ್ತಿಸ್ಬೋದು. ಅವರ ಜೊತೆ ಸ್ವಲ್ಪ ಹೊಂದಾಣಿಕೆ ಮನೋಭಾವದಿಂದ ಇರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಎಷ್ಟೆಲ್ಲ ಕನಸುಗಳನ್ನು ಕಾಣ್ತೀರಿ, ಆದರೆ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಪ್ರಯತ್ನ ಈ ದಿನ ನಿಮ್ಮಲ್ಲಿರಲ್ಲ. ಸ್ವಲ್ಪ ಪ್ರಯತ್ನದಲ್ಲೇ ಕೆಲಸ ಆಗಬೇಕು, ಚಾಟಿ ಇಲ್ಲದೆ ಬುಗುರಿ ತಿರುಗಬೇಕು, ಇದು ಸ್ವಲ್ಪ ಕಷ್ಟ ಸಾಧ್ಯ. ಅಂಥದ್ದಕ್ಕೆ ಈ ದಿನ ಕೈ ಹಾಕ್ತೀರಿ, ಅಲ್ಲಿ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ
ಈ ದಿನ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಬೇಕು, ಇದ್ದುದರಲ್ಲೇ ಮನಸ್ಸಿಗೆ ತೃಪ್ತಿ ಸಿಗಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ ತುಂಬ ವ್ಯವಸ್ಥಿತವಾದಂತಹ ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂತಹ ಒಂದು ಸ್ಥಾನಮಾನ, ಇದನ್ನು ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ತೀರಿ. ಈ ಬರುವಂಥ ಅವಕಾಶಗಳನ್ನು ಈ ದಿನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು, ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇದೆ. ಇನ್ನು ಈ ದಿನ ನಿಮ್ಮಲ್ಲಿ ಇರುವಂಥ ಒಂದು ಶಕ್ತಿ ಸಾಮರ್ಥ್ಯ ಅಥವಾ ದೂರದರ್ಶಿತ್ವ ಇದು ಉಪಯೋಗಕ್ಕೆ ಬರುತ್ತೆ, ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗುವಂಥ ಸಾಧ್ಯತೆ ಇದೆ. ಬರಬೇಕಾದಂಥ ಹಣ ಬರುತ್ತೆ. ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರದಿಂದ ಒಳ್ಳೆಯ ಲಾಭ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ನಿಮ್ಮ ಮೇಲಿರುವಂಥ ಸುಳ್ಳು ಆಪಾದನೆಗಳೇನಿದೆ ಅದು ಕೂಡ ನಿವಾರಣೆಯಾಗುವಂಥದ್ದು ಇದೆ, ಅದನ್ನು ಪ್ರೂವ್ ಮಾಡಬೇಕಷ್ಟೆ. ಹಾಗಾಗಿ ಈ ದಿನ ಮನೆಯಲ್ಲಿರುವಂಥ ಗುರು ಹಿರಿಯರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅವರ ಒಂದು ಸಲಹೆಯನ್ನು ಮೀರಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಿಮಗೆ ಒಂದು ಸೇವಾ ತತ್ಪರತೆ ಇರುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಹಾಗೆ ಶ್ರಮಪಟ್ಟರೆ ಕಾರ್ಯಸಿದ್ಧಿ ಉಂಟಾಗುವಂತೆ ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ದೈವಾನುಕೂಲ ಇರೋದ್ರಿಂದ ಧೈರ್ಯದ ಮಾತುಗಳು ಬರುತ್ತೆ. ಹಾಗೆ ಜವಾಬ್ದಾರಿಯನ್ನು ಹೊರುವಂತಹ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಒಟ್ಟಾರೆ ಒಳ್ಳೆಯ ಸಂದರ್ಭ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.